ರೈತರ ಸಂಕಷ್ಟ ಪರಿಶೀಲಿಸಿದ ಬಿಜೆಪಿ ನಾಯಕರು. ಮಂಡ್ಯದಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಬರ ಅಧ್ಯಯನ. ರೈತರ ಒಣಗಿ ನಿಂತ ಬೆಳೆ ವೀಕ್ಷಣೆ ಮಾಡಿದ ಬಿಜೆಪಿ. ಮಂಡ್ಯದ ಚಂದಗಾಲು ಗ್ರಾಮದ ರೈತರ ಜಮೀನಿಗೆ ಭೇಟಿ ಪರಿಶೀಲನೆ. ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ಹಾಗೂ ಎಚ್.ಆರ್. ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಬರ ಅಧ್ಯಯನ. ರೈತರ ಜಮೀನಿಗೆ ಭೇಟಿ ಕೊಟ್ಟು ಒಣಗಿ ನಿಂತ ಕಬ್ಬು ವೀಕ್ಷಣೆ ಅಹವಾಲು ಸ್ವೀಕಾರ. ರಾಜ್ಯ ನಾಯಕರಿಗೆ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜಯರಾಮ್ ಸಾಥ್. ಸಂಕಷ್ಟದ ಸ್ಥಿತಿಯಲ್ಲಿರುವ ರೈತರಿಗೆ ಧೈರ್ಯ ತುಂಬಿದ ಬಿಜೆಪಿಗರು. ಮಳೆ ಕೈಕೊಟ್ಟಿದೆ, ರೈತರು ಬೆಳೆದ ಬೆಳೆಗಳು ಒಣಗಿದೆ. ರಾಜ್ಯ ಸರ್ಕಾರ ನಾಯಕತ್ವದ ಕುರ್ಚಿ ಭದ್ರತೆ ಬಗ್ಗೆ ಯೋಚನೆಯಲ್ಲಿದ್ದಾರೆ. ರೈತರ ವಿಚಾರದಲ್ಲಿ ಗಮನ ಕೊಡದೆ ಸಚಿವ ಸ್ಥಾನದ ಕಡೆ ಬಿಸಿ ಇದ್ದಾರೆ. ರೈತರ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆಶಿ ಬರ ಘೋಷಣೆ ಮಾಡಿ. ತಮಿಳುನಾಡಿಗೆ ಕಾಲಕಾಲಕ್ಕೆ ನೀರು ಬಿಡುವ ನೀವು ರೈತರಿಗೆ ಯಾಕೆ ನೀರು ಕೊಡ್ತಿಲ್ಲ? ರೈತರು ಬರಪೀಡಿತದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನವೀಯತೆ ಇಲ್ಲದ ಸರ್ಕಾರ ರೈತರ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ತಕ್ಷಣವೇ ನೀರು ಕೊಟ್ಟು ಬರ ಘೋಷಣೆ ಮಾಡಿ ಪರಿಹಾರ ನೀಡಬೇಕು. ಆರ್. ಅಶೋಕ್ 3 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಕಬ್ಬಿನ ತರಗು ಒಣಗಿದ ರೀತಿ ರೈತರ ಒಣಗಿದ್ದಾರೆ. ತಕ್ಷಣವೇ ರಾಜ್ಯ ಸರ್ಕಾರ ನೀರು ಬಿಡಬೇಕು. ಇಲ್ಲದಿದ್ದರೆ ಕ್ರಸ್ಗೆ ಮುತ್ತಿಗೆ ಹಾಕಿ ಬೃಹತ್ ಹೋರಾಟದ ಎಚ್ಚರಿಕೆ ಕೊಟ್ಟ ಬಿಜೆಪಿ ನಾಯಕರು. ಹೇಳಿ ಸರ್, ಬೆಳೆ ವೀಕ್ಷಣೆ ಮಾಡಿದ್ರೆ ಎಲ್ಲ ಕೂಡ ಒಣಗಿದೆ, ಏನು ಹೇಳ್ತೀರಿ ಸರ್? ಈ ವರ್ಷ ಮಾರ್ಚ್ ತಿಂಗಳಲ್ಲೇ ನಮ್ಮ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ವರದಿ ಏನು ಅಂತ ಹೇಳಿದ್ರೆ ಈ ವರ್ಷ ಮಳೆ ಸ್ವಲ್ಪ ಅಭಾವ ಇರ್ತದೆ ಅನ್ನುವಂಥದ್ದು ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಂಥದ್ದು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಅವರ ನಾಯಕತ್ವ ಬದಲಾವಣೆ, ಅವರವ್ರ ಕುರ್ಚಿ ಭದ್ರತೆ ಇದರೆಲ್ಲರಲ್ಲೂ ತಲ್ಲೀನರಾದಮೇಲೆ ಇವತ್ತು ಕೂಡ 1.5 ತಿಂಗಳಾಗ್ತಾ ಬಂತು ಹೊಸ ಮುಖ್ಯಮಂತ್ರಿಗಳಾಗಿ. ಅವರು ಅವರ ಖಾತೆಗಳನ್ನು ಸರಿಯಾಗಿ ಹಂಚಿಕೆ ಮಾಡ್ದೇ ಯಾರ್ಯಾರು ಜವಾಬ್ದಾರಿ ತಗೊಳ್ಬೇಕು ಅನ್ನುವಂಥದ್ದನ್ನ ನೋಡ್ಕೊಳ್ದೇ ಇನ್ನು ಕೃಷಿ ಸಚಿವರು, ತೋಟಗಾರಿಕಾ ಇಲಾಖೆ, ಯಾವ ಜಿಲ್ಲೆಗಳಿಗೆ ಯಾರು ಉಸ್ತುವಾರಿ, ಅವರು ಯಾರೂ ಕೂಡ ರೈತರ ವಿಚಾರವಾಗಿ ಗಮನ ಕೊಡ್ದೇ ವಿಶೇಷವಾಗಿ ರೈತರ ಹೆಸರಿನಲ್ಲಿ ಇವತ್ತು ಅಧಿಕಾರ ಹಿಡಿದಿರುವಂಥ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸೇರಿ ಈ ವರ್ಷ ಮಳೆ ಅಭಾವ ಇರ್ತದೆ ಅಂತ ಗೊತ್ತಿದ್ರೂ ಕೂಡ ತಮಿಳುನಾಡಿಗೆ ಬಿಡುವಂಥ ನೀರನ್ನ ಯಾವತ್ತೂ ಕೊರತೆ ಮಾಡ್ದೇ ಅದಕ್ಕೆ ಕಾಲಕ್ಕೆ ಏನು ಬೇಕೋ ಅದಕ್ಕೆ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಹೊರತು ಇಲ್ಲಿ ಬರ ಘೋಷಣೆ ಮಾಡಬೇಕು. ನೀರು ಇಲ್ಲ ಅಂತ ಹೇಳಿದ್ರೆ ಬರ ಘೋಷಣೆ ಮಾಡಬೇಕಿತ್ತು. ಮೊದಲು ಘೋಷಣೆ ಮಾಡಿ SDRF NDRF ಕಡೆಯಿಂದ ಅವರಿಗೆ ಪರಿಹಾರ ಘೋಷಣೆಯನ್ನು ಮಾಡಬೇಕಿತ್ತು. ಅದು ಮಾಡ್ದೇ ಇವತ್ತು 15 ದಿವಸಗಳ ಹಿಂದೆ ಅಚಾನಕ್ಕಾಗಿ ಮುಖ್ಯಮಂತ್ರಿಗಳು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಈ ಸತಿ ಯಾರೂ ಬೆಳೆ ಹಾಕಬೇಡಿ ಅಂತ ಹೇಳ್ಬಿಟ್ಟು ಹೊರಟ್ರೆ ಹೊರತು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಇವಾಗ ಆಲ್ರೆಡಿ ಇರುವಂಥ ಬೆಳೆಗೆ ಅವರು ನೀರು ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಯಾವುದೇ ರೀತಿಯಲ್ಲಿ ಒಂದು ಕ್ಲಾರಿಫಿಕೇಷನು ಉತ್ತರ ಕೊಡ್ದೇ ಎಲ್ಲ ರೈತರು ಒಂದು ರೀತಿಯಲ್ಲಿ ಅವರ ಜೀವನ ಅತಂತ್ರ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು 10 ದಿವಸಗಳಿಂದ ಒಂದು ವಾರದಿಂದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್. ಅಶೋಕ್ರವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿರವರು ಬಂದು KRSನಲ್ಲಿ ವೀಕ್ಷಣೆ ಮಾಡಿ ನೋಡಿ ಇದು ಇನ್ನೂ 80 ಅಡಿ ಇದೆ, ಇವಾಗಲೇ ನೀರು ಬಿಡಿ ಅಂತಲೂ ಕೂಡ ಆಗ್ರಹ ಮಾಡಿದರು. ಅಟ್ಲೀಸ್ಟ್ 1 ಕಟ್ ನೀರು ಕೊಡಿ, ನಿಂತಿರೋ ಬೆಳೆಗೆ 1 ಕಟ್ ನೀರು ಕೊಡಿ ಅಂತೇಳಿ. ಅದನ್ನು ಕೂಡ ಈ ಸರ್ಕಾರ ಗಮನಕ್ಕೆ ಹಾಕ್ಕೊಳ್ಳಿಲ್ಲ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡ್ಬೋದಿತ್ತು, ಸರ್ವ ಪಕ್ಷದ ಸಭೆ ಕರಿಬೋದಿತ್ತು, ರೈತರ ನಾಯಕರನ್ನು ಕರ್ಕೊಂಡು ಅವರ ಅಭಿಪ್ರಾಯ ಪಡಿಬೋದಿತ್ತು. ಯಾವುದನ್ನೂ ಕೂಡ ಮಾಡ್ದೇ ಕೇವಲ ಖಾತೆಗಳಿಗೆ ಲಾಬಿ. ಪ್ರತಿಯೊಬ್ಬ ಶಾಸಕನೂ ಇವತ್ತು ಮಂತ್ರಿಗಳಾಗುವಂಥ ಕನಸು ಕಂಡುಕೊಂಡು ಅವ್ರ ಕ್ಷೇತ್ರ ಬಿಟ್ಟು ಬೆಂಗಳೂರಿನಲ್ಲಿ ಲಾಬಿ ಮಾಡ್ಕೊಂಡಿರುವಂಥದ್ದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಇವತ್ತು ಅದಾದಮೇಲೆ ನಿನ್ನೆ ವಿರೋಧ ಪಕ್ಷ ನಾಯಕರಾದಂಥ ಆರ್. ಅಶೋಕ್ರವರು ಕೂಡ ಚಿಕ್ಕಮಗಳೂರಿಗೆ ಬಂದು ವೀಕ್ಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ನವೀನ್ ರವರು ಇವತ್ತು ಬಂದು ನೋಡಿದ್ದೀವಿ. ನಾವು ಇವತ್ತು ನೋಡ್ತಾ ಇರೋದು ಅಂತೇಳಿದ್ರೆ ಸಾಲಾಗಿ ಎಲ್ಲ ಬೆಳೆ, ಕಬ್ಬು, ಭತ್ತ, ತೆಂಗು ಕೂಡ ಇವತ್ತು ಪೂರ್ತಿ ಬರ ಪೀಡಿತರಾಗಿ ಸಂಪೂರ್ಣ ಒಣಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು 15 ದಿವಸಗಳ ಹಿಂದೆ 80-82 ಅಡಿ ಇದ್ದಂಥ ಸಮಯದಲ್ಲಿ 1 ಕಟ್ಟಿ ನೀರು ಕೊಟ್ಟಿತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಉಳಿಸೋದಕ್ಕೆ ಸಾಧ್ಯ ಇತ್ತು, ಸರ್ಕಾರದ ಕೈನಲ್ಲಿತ್ತು. ಆದರೆ ಅದನ್ನು ಮಾಡ್ದೇ ಒಂದು ಚೂರು ಮಾನವೀಯತೆ ಇಲ್ಲದೆ ಇರುವಂಥ
ಒಂದು ಮನಸ್ಥಿತಿಯನ್ನು ಈ ಸರ್ಕಾರ ವ್ಯಕ್ತಪಡಿಸಿದೆ. ನಾವು ಇದಾದ ಮೇಲೆ ಕೃಷಿ ಇಲಾಖೆಗೆ ಮತ್ತು ತೋಟಗಾರಿಕೆ ಇಲಾಖೆಗೆ ಹೋಗಿ ಅವ್ರಿಗೂ ಕೂಡ ವರದಿ ತಗೊಂಡು ಇಮಿಡಿಯೇಟಾಗಿ ಆಗ್ರಹ ಮಾಡ್ತಾಯಿದ್ದೀವಿ. ಆತ್ಮೀಯ ಬಂಧುಗಳೇ, ಮಂಡ್ಯದ ಪರಿಸ್ಥಿತಿ ಇವತ್ತು ರೈತರು ಯಾವ ರೀತಿ ಇದ್ದಾರೆ ಅಂತಂದರೆ ಕಬ್ಬು ತರಗೆ ಹಂಗೆ ಒಣಗೋಗಿದ್ದಾರೆ, ಹಂಗೆ ರೈತರು ಸಹ ಒಣಗೋಗುವಂಥ ಪರಿಸ್ಥಿತಿಗೆ ಮಂಡ್ಯ ಜಿಲ್ಲೆ ರೈತರೆಲ್ಲ ಬಂದಿದ್ದೀವಿ. ಈ ಭಾಗದ ಶಾಸಕರುಗಳು ರೈತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಶಾಸಕರುಗಳು ಇವತ್ತು ಫಾರಿನಲ್ಲಿ ಕೂತ್ಕೊಂಡಿದ್ದಾರೆ. ರೈತರ ಸಮಸ್ಯೆ ಏನಿದೆ, ಈ ಕಬ್ಬು ಏಕೆ ಒಣಗೋಗಿದೆ, ನೀರು ಯಾಕೆ ಬಿಡಿಸ್ಲಿಲ್ಲ ಅನ್ನುವಂಥ ಚಿಂತನೆಯನ್ನು ಮಾಡ್ದೇ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಂಥ ರೈತ ಸಂಘದ ದರ್ಶನ್ ಪುಟಾಣಿ ಅವರು ಇವತ್ತು ಫಾರಿನಲ್ಲಿ ಕೂತ್ಕೊಂಡು ರೈತರ ಮನೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್ಕಾರ ಈ ಕೂಡಲೇ ಬರ ಪರಿಹಾರ ಅಂತ ಘೋಷಣೆ ಮಾಡಿ ರೈತರಿಗೆ ಪರಿಹಾರವನ್ನು 1 ಎಕರೆ ಕಬ್ಬಿಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಅದಕ್ಕೆ ಡಬಲ್ 2 ಲಕ್ಷ ದುಡ್ಡುಗಳನ್ನು ಪರಿಹಾರವಾಗಿ ನೀಡಬೇಕು. ತೆಂಗಿನ ಮರಗಳು ಅವು ಫ್ಯೂಚರ್ ಒಂದು 60-70 ವರ್ಷ ಆಯುಸ್ ಇರ್ತಕ್ಕಂಥ ತೆಂಗಿನ ಮರಗಳು ಒಣಗೋಯ್ತಾ ಇದೆ. ಒಂದು ತೆಂಗಿನ ಮರಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ರೈತರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ರೈತ ಮೋರ್ಚಾ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ರೈತರ ಪರ ನಿಂತಿದೆ ಅನ್ನುವಂಥಕ್ಕೋಸ್ಕರವಾಗಿ ನಾವು ಇವತ್ತು ರೈತರ ಬಳಿಗೆ ಬಂದು ಕಬ್ಬನ್ನು ಮತ್ತು ಒಣಗೋಗಿರ್ತಕ್ಕಂಥ ಭತ್ತವನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ದಯಮಾಡಿ ಶಾಸಕರು ಮತ್ತು ಸಚಿವರುಗಳಲ್ಲಿ ನಾವು ಮನವಿ ಮಾಡ್ತಾಯಿದ್ದೇವೆ, ಈ ಕೂಡಲೇ ಇರುವಂಥ ನೀರಿನಾರು ಕೆರೆ ಕಟ್ಟೆಗಳಿಗೆ ಬಿಟ್ಟು ದನ ಕರುಗಳು ಕುಡಿಯೋಕ್ಕೆ ನೀರ್ಗಾರ ಕುಡಿ, ದೀರ್ಘ ಬೆಳೆಗಳಾದಂಥ ಅಡಿಕೆ, ತೆಂಗು, ಬಾಳೆ ಈ ಥರದವನ್ನಾರು ಉಳಿಸೋಕ್ಕೋಸ್ಕರವಾಗ ನೀರಾರು ಬಿಡಿ ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಇನ್ನು 3 ದಿವಸದೊಳಗೆ ನೀರನ್ನು ಬಿಡಲಿಲ್ಲ ಅಂತಂದರೆ ಈ ಒಣಗೋಗಿರೋ ಕಬ್ಬಿನ ಗದ್ದೆ ಒಳಗೆ ರೈತರು ಬೆಂಕಿ ಹಾಕೊಂಡು ಆತ್ಮಹತ್ಯೆ ಪ್ರಯತ್ನಗಳನ್ನ ನಾವು ಮಾಡಲೇಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಮ್ಮ ಮಂಡ್ಯ BJPಯಿಂದ ನೇರವಾಗಿ ಎಚ್ಚರಿಸ್ತಾ ಇದ್ದೇವೆ. ಸರ್ ಹೇಳಿ ಸರ್, ನಿಮ್ದು ಎಷ್ಟು ಒಣಗಿದೆ, ಎಷ್ಟು? ಹಲೋ ಸರ್, ನಮ್ಮದು ಹೆಸರು ಕುಮಾರ್ ಅಂತ, ಚಂದಗಾಲ್ ಗ್ರಾಮ ನಮ್ಮದು. ಈಗಿಲ್ಲ 6 ಎಕರೆ ಜಮೀನಿದೆ. ಅವರು 5 6 ವಾರ ಆಗಿದೆ ನೀರು ಕಟಪ್ ಮಾಡಿ. ಅದರಿಂದ 1 ಎಕರೆಗೆ 1,20,000 ರೂಪಾಯಿ ಹಂಗೆ ಲಾಸ್ ಆಗಿದೆ. ಇದು ಏನಾರ ಒಂದು 15 ದಿನದಲ್ಲಿ ನೀರು ಬಿಟ್ಟಿದ್ರೆ ಸುಮಾರು ಬಚಾವಾಗೋದು. ಭತ್ತನೂ ಅಷ್ಟೇ ಒಂದು 75% ಬಂದಿದೆ, ಇನ್ನಿದ್ದದ್ದು ಅದು ಲಾಸ್ ಆಗಿದೆ. ಹಿಂಗಾಗಿ ಭಾರಿ ತೊಂದರೆ ಆಗಿದೆ ಸರ್. ಇದು ನೀರು ಭತ್ತ, ಕಬ್ಬು ಹಾಕಿದ್ದೀವಿ, ತೆಂಗಿನ ಗಿಡ ಹಾಕಿದೆ, ತಾಳೆ ಗಿಡ. ತೆಂಗಿನ ಗಿಡ ಅಂದರೆ ಅದು ಹಳೆದ್ಕೋಬೇಕು ಅಂದರೆ ಇನ್ನೂ 2-3 ವರ್ಷ ಆದರೂ ಆಗೋಲ್ಲ, ಎಲ್ಲ ಅರಳೆಲ್ಲ ಹಾಳಾಗ್ಬಿಟ್ಟಿರುತ್ತೆ ಈಗ ಫುಲ್ಲು. ಕಬ್ಬು ಯಾವ ರೀತಿ ಪರಿಸ್ಥಿತಿ? ಕಬ್ಬು ಈಗ 9 ತಿಂಗಳಿಂದ 10 ತಿಂಗಳು ಕಬ್ಬು ಆಗಿದೆ, ನುಣ್ಣುಗೊಣಗೋಗಿದೆ, ಏನು ಅಂಶ ಇಲ್ಲ. ಅಂದರೆ ಇವಾಗ ನೀರು ಕೊಟ್ಟರು ಅದು ಏನು? ನೀರು ಕೊಟ್ಟರು ಕಷ್ಟ, ಅದು ಒಂದು ಅರ್ಧ ಆಗಬೇಕಾದ್ರೂ ಕಷ್ಟ. ಇನ್ನಿದ್ದ ನಾವೇ ಕಟಾಪ್ ಮಾಡಿ ಬೇರೆ ಕಡೆ ಸಾಗಿಸ್ಬೇಕಾಗುತ್ತೆ. ತೆಂಗಿನ ಖರ್ಚು 1 ಎಕರೆಗೆ 1,20,000 ಆಗಿದೆ. ಏನು ಪರಿಹಾರ ಕೊಡ್ಬೇಕು? ಈಗ ಬರ ಪರಿಹಾರ ಕೊಡದೇ ಇದ್ದರೆ ರೈತರು ಬದುಕೋಕ್ಕಾಗಲ್ಲ. ನಾವೀಗೆಲ್ಲ ಕಟಾಪ್ ಮಾಡಿ ಹೊರಗಡೆ ಹೊಡೆಯಬೇಕು ಅಂದರೂ ಭಾರಿ ಕಷ್ಟ. ಬೆಂಕಿ ಹಾಕಬೇಕಾದ್ರೂ ತ್ಯಾಗದ ಗಿಡ ಇದೆ, ತೆಂಗಿನ ಗಿಡ ಇದೆ, ಅದು ಹಾಳಾಗೋಗುತ್ತೆ. ಅದರಿಂದ ಪರಿಹಾರ ಕೊಡೋಕ್ಕೆ ಯಾವ ರೀತಿಯಾರ ವ್ಯವಸ್ಥೆ ಮಾಡಿ.